ಏಯ್ ಸರಿ ಹೇಳ್ದೆ ಕಣವಿ. ನಾನು ಭಾನುವಾರದೊತ್ತು ಯಾರ ಮೇಲೂ ಕೈ ಮಾಡೋಕ್ಕಿಲ್ಲ ಅಂತ ನಮ್ಮ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡೀನಿ. ಎಲ್ಲ ಬರೀ ಓಳು. ನೋಡಿ, ಒಂದು ನಾನು ಅವ್ನಿಗೆ ಹೊಡಿಬೇಕು, ಇಲ್ಲ ನಮ್ಮನ್ನೊಬ್ರು ಹೊಡಿಬೇಕು. ಇವೆರಡೂ ಆಗಿಲ್ಲ ಅಂದರೆ ಗಂಟಿಗೆ ಅವಮಾನ. ಸತ್ಯನ್, ನೀವು ಹೋಗ್ಲಾ? ನಾನಾ? ಬಾಬಾ, ಯಾರ್ಯಾರನ್ನೋ ಈ ವಿಷಯದಲ್ಲಿ ಇನ್ವಾಲ್ವ್ ಮಾಡೋದು ಸರಿ ಬರಲ್ಲ. ಸುಮ್ಮನೆ ಇರಿ. ನನ್ನ ಪರವಾಗಿ ಗುದ್ದಾಡಕ್ಕೆ ಯಾರೂ ಇಲ್ಲಿಲ್ಲ ಅನ್ನಕ್ಕೆ ನಾನೇ ಇಲ್ಲಿರಲಿ? ನಾನು ಇಲ್ಲಿರಕ್ಕಿಲ್ಲ. ರೀ, ಸುಮ್ಮನೆ ಆಟ ಆಡ್ಬೇಡ್ರಿ. ನೋಡಿ, ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಂತ ಹೇಳ್ತಾರೆ. ನೀವು ಇಲ್ಲಿಗೆ ಬಂದಿರೋದು ಫೈಟ್ ಮಾಡೋದಕ್ಕ, ಇಲ್ಲ ನಮಗೆ ಕಾವಲಾಗಿರೋದಕ್ಕ? ಕಾವಲಾಗಿರ್ಬೇಕು ಅಂತ ಕೊಯ್ಲಾಗ್ದಿರಂತ ಇರೋಕ್ಕಾಗಿಲ್ಲ. ನೋಡಿ, ನೀನೆಲ್ಲ ಇಲ್ಲಿ ಜೋಪಾನ ಕರ್ಕೊಂಬರ್ಬೇಕಾಗಿತ್ತು, ಕರ್ಕೊಂಬಂದಿದ್ದೀನಿ. ನೀವು ಪೂಜೆ ಎಲ್ಲ ಆದ್ಮೇಲೆ ತಿಳಿಸಿ, ಬಂದು ಕರ್ಕೊಂಡು ಹೋಗ್ತೀನಿ. ಏಯ್ ಏನು ಹೇಳ್ತಿದ್ದೆ ಗುರು? ಇಲ್ಲಿವರೆಗೂ ನಮ್ಮನ್ನ ಬಿಡಕ್ಕೆ ಬಂದ? ಇನ್ನೇನಿಲ್ಲ ಮತ್ತೆ, ನನ್ನ ಪರವಾಗಿ ಯಾರು ನಿಲ್ಲಕ್ಕಿಲ್ಲ ಅಂದಕ್ಕೆ ನಾನೇ ಗೆಲ್ಲಿರ್ಬೇಕು. ನಾನು ಹೋಗ್ತೀನಿ. ಅಯ್ಯೋ ರೀ, ಗುರು 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 ನಿಂತ್ಕೋ ಗುರು. ನಿನ್ ಕಾಲಕ್ಕೆ ಬೀಳ್ತೀನಿ. ಎಲ್ರೂ ಮುಂದೆ ಮಾನ ಕಳಿಬೇಡ. ನೀನೇ ಹೊಂಟೋದ್ರೆ ನನ್ನ ಸಚಿನ್ ಲವ್ಗೆ ಯಾರು ಸಹಾಯ ಮಾಡೋದು? ಕೈ ಮುಗಿತೀನಿ ಗುರು. ಪ್ಲೀಸ್ ಗುರು. ನೀನು ಕೇಳೋದಿದೆ ಅಂತ ಬರ್ತಿದ್ದೀನಿ. ಆಟಯ ಬಾ. ಥ್ಯಾಂಕ್ಸ್ ಗುರು. ಕಂಟಿ ಅವ್ರೆ, ನೀವು ವಾಪಸ್ ಬರ್ತಾರೆ ಈ ಕಾಳಿ ನಿಮ್ ತವ ಯೋನ್ ಮಾತಾಡ್ದ? ಏ ಗುರು ಶಿಷ್ಯನ್ ಸಾವಿರ ಇರ್ತದೆ, ನೀನ್ ಸುಮ್ಕೆ ರವಿ. ನೀವು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಯಾರಿಗೋಸ್ಕರನೂ ವಾಪಸ್ ಬಂದಿಲ್ಲ. ನಮ್ಮ ಮೈಕ್ಳು ಪಾಡ್ ನೋಡೋಕ್ಕಾಗದೆ ವಾಪಸ್ ಬಂದೀನಿ. ಸಾನೆ ಬೀಗೋದನ್ ಬೇಡ ಅಂತ ಹೇಳ್ಸಮ್ಮ. ಅದು ಆ ರಾಜೇಶ್ವರಿ ಅವರು ಹಿಂದೆ ಮುಂದೆ ಏನು ಯೋಚನೆ ಮಾಡ್ದೆಲ್ಲ ಮಾತಾಡ್ಬಿಡ್ತಾರೆ. ಇವತ್ತು ಈ ರಾಧಾ ಇಷ್ಟೊಂದು ಪೆಟ್ಟು ತಿಂದಿದ್ದಾಳೆ ಅಂದರೆ ಅದಕ್ಕೆ ಆ ಕಂಟಿ ಮತ್ತೆ ಬಂಗಾರ ಮನೆಗೆ ಕಾರಣ. ಮನೆ ಸೊಸೆ ಮಾಡ್ಕೊಳ್ತೀನಿ ಅಂತ ಇಲ್ಲದೆ ಇರೋ ಆಸೆನೆಲ್ಲ ನನ್ನ ಮನಸ್ಸಲ್ಲಿ ಹುಟ್ಟಿಸಿ ಹಸೆ ಮನೆ ಮೇಲೆ ನನ್ನನ್ನು ಅರೆಸ್ಟ್ ಮಾಡಿಸಿದ್ರು. ತಂದೆ ಇಲ್ಲದೆ ಬೆಳೆದಿರೋ ನನಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರು. ನನ್ನನ್ನು ಕಾಪಾಡಿದ ದೇವರು ನೀವು. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಸಾಯೋವರೆಗೂ ನಿಮಗೆ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ವೈಭವ್ ಅವರೇ. ಸಮಾಧಾನ ಮಾಡ್ಕೊಳ್ಳಿ ರಾಧಾ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಬಿ ಕೂಲ್. ನಾನು ನಿಮ್ಮ ಜೊತೆ ಇದ್ದೀನಿ. ಇನ್ಮೇಲಿಂದ ಈ ರಾಧಾ ನಿಮ್ಮವಳು. ಐ ಮೀನ್ ನಿಮ್ಮ ಗುರಿ ನನ್ನ ಗುರಿ ಎರಡು ಒಂದೇ ಅಲ್ವಾ? ನಿಮ್ಮ ವೈರಿ ನನ್ನ ವೈರಿ. ನೀವು ಆ ಕಂಟಿನ ನೋಡ್ಕೊಳ್ತೀರಾ, ಇಲ್ಲಿ ನಾನು ಬಂಗಾರಮ್ಮನ ನೋಡ್ಕೋಬೇಕು. ಅದಕ್ಕೆ ಹಾಗೆ ಹೇಳಿದೆ ಅಷ್ಟೆ. ನಿಮಗೇನು ಅನಿಸುತ್ತೋ ಅದನ್ನ ಧಾರಾಳವಾಗಿ ಮಾಡಿ. ನನಗೆ ಮೋಸ ಮಾಡಿರೋ ಬಂಗಾರಮ್ಮನ ಸೊಕ್ಕು ಮುರಿಬೇಕು. ನಾನು ಹೋಗಿ ಆ ಬಂಗಾರಮ್ಮಂಗೆ ಸವಾಲು ಹಾಕಬೇಕು. ಅದಕ್ಕೇನಂತೆ, ನೀವು ಈಗಲೇ ಹೋಗಿ ಧೈರ್ಯವಾಗಿ ಆವಾಜ್ ಹಾಕಿ. ನಾನು ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತೀನಿ. ನೀವು ನನ್ನ ಜೊತೆ ಇರ್ತೀರ ಅಂತ ನನಗೆ ಗೊತ್ತು ವೈಭವ್.
ಆದರೆ ನಾನು ಈ ಹುಟ್ಟಲ್ಲಿ ಹೋದರೆ ನನಗೆ ಗೌರವ ಸಿಗಲ್ಲ. ಸೊ ಇಫ್ ಯು ಡೋಂಟ್ ಮೈಂಡ್, ನೀವು ನನಗೊಂದು ಸಣ್ಣ ಹೆಲ್ಪ್ ಮಾಡ್ಬೋದಾ? ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಎನಿಥಿಂಗ್ ಫ್ರಮ್ ಮೀ. ರಾಧಾ ಅವರೇ, ಅದೇನು ಹೆಲ್ಪ್ ಬೇಕು ಕೇಳಿ, ನಾನು ಮಾಡ್ತೀನಿ. ಏನಿಲ್ಲ, ಅದು ಬಂಗಾರಮ್ಮನ ಮುಂದೆ ಹೋಗಿ ನಿಲ್ಲೋದಕ್ಕೆ ಬಂಗಾರ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ಒಂದು ಸ್ಟೇಟಸ್ ಇರಬೇಕಲ್ಲ. ಅರ್ಥ ಆಯಿತು ಬಿಡಿ, ನಿಮಗೆ ಬೇಕಾಗಿರೋ ವ್ಯವಸ್ಥೆ ನಾನು ಮಾಡ್ತೀನಿ. ಥ್ಯಾಂಕ್ ಯು ಅಗೇನ್, ಥ್ಯಾಂಕ್ ಯು ಸೋ ಮಚ್ ವೈಭವ್. ಸರಿ, ಹಾಗಾದರೆ ನನಗೊಂದು ಇಂಪಾರ್ಟೆಂಟ್ ವರ್ಕ್ ಇದೆ. ನಿಮಗೆ ಏನೇ ಬೇಕಿದ್ರೂ ನನಗೆ ಕಾಲ್ ಮಾಡಿ. ಬಾಯ್. ಓಕೆ ಬಾಯ್.